ನನ್ನ ವಾದ ದಶರಥ ರಾಜ ರಾಮಗ ವನವಾಸ ಕಳವ್ಯಾನ. ಹೌದು, ನಿಮ್ಮ ವಾದ ಹಿಂಗ. ನೋಡೋಣ ಇಲ್ಲಾರ ಹಿಡಿಲಿ. ಇಲ್ಲಾರು ಹಿಡ್ರಿ. ದಶರಥ ರಾಜನ ರಾಮಗ ವನವಾಸ ಕಳವ್ಯಾನ. ಹಾ ಬರೇ ಹೇಳೋನು ಬೇಡ, ಹೆಂಗ ಕಳವ್ಯಾನ ಇದು ಹೇಳುದು. ಅದು ಹೆಂಗ ಕಳಿವ್ಯಾನ? ದೇವತ್ರ ಬಾಜಿಲ ಯುದ್ಧ ಆಡಿಕಿಸಿದ ಕೈಗೆ ತಗೊಂಡು ಬರ್ತಿದ ಯಾರು? ದಶರಥ ರಾಜ. ಹೆಂಗ ಬರೋ ಸಮಯದಾಗ ಕಿಷ್ಕಿಂದ ಪಟ್ಟಣ ದಾಟಿ ಬರ್ತಿದ್ದ. ಕಿಷ್ಕಿಂದ ಪಟ್ಟಣದ ಮಾಲಕ್ ವಾಲಿ ಇದ್ದ. ವಾಲಿ. ಆ ವಾಲಿ ಕೇಳ್ದ, ಯಾವ ನೀ ನನಗ ಕೇಳಾರ್ದೆ ನಮ್ಮಲ್ಲಿ ಹೆಂಗ ಬಂದಿ? ಹೆಂಗ ಬರೋದು ಈ ಕಡೆ? ನಮ್ಮಲ್ಲಿ ಹೆಂಗ ಬಂದಿ ಅಂದ್ರೆ, ನಮ್ಮ ದೇವತ್ರ ಕೂಡ 3 ವರ್ಷ ಯುದ್ಧಕ್ಕೆ ಹೋಗಿದೋ, ಯುದ್ಧ ಮಾಡಿ ಹೊಂಟಿದ. ನನ್ನಲ್ಲಿ ಕೇಳಾರ್ದೆ ಬಂದಿದಿ ಮಗನ, ನನ್ನ ಕೂಡ ಯುದ್ಧ ಮಾಡಿ ಹೋಗಂದ. ನನ್ನ ಕೂಡ. ವಾಲಿ ಏನ್ ಅಂದ, ದಶರಥ ಗೊತ್ತಿತ್ತು ವಾಲಿಗೆ ಇದ್ರ ನಿತ್ತ ಯುದ್ಧ ಮಾಡಿದ್ರೆ ಯಾರು ಗೆದಿಲ್ಲ ಅಂತ ಹೇಳಿ. ಹೌದು, ಬಹಳ ಧಮ್ಮದ ಎಲ್ಲರಿಗೂ ಗೊತ್ತದದು. ಹಿಂದ ಯಾಕಂದ್ರೆ ವಾಲಿ ಇದ್ರಿನವನಿಗೆ ನೋಡ್ದಂದ್ರ ಅವನ ಅರ್ಧ ಶಕ್ತಿ ಅವನಿಗೆ ಬರ್ತಿತ್ತು ವಾಲಿ ಒಳಗ. ವಾಲಿ ಒಳಗ. ದಶರಥ ರಾಜ ಅಂದ, ನನಗೆ ಬಹಳ ಕಟ್ಟಳಿಕೆ ಬಂದತ್ತಮ್ಮ, ನಾ ಹೋತಿನು. ಮತ್ತ ಪ್ರಸಂಗ ಬಂದಾಕರ್ ನೋಡ, ಹೋಗುದಿದ್ರೆ ನಿನಗೆ ಹಂಗೆ ಬಿಡುದಿಲ್ಲ. ಹೆಂಗ? ನಿನ್ನ ಮಗನಾನ ಹೆಣ್ತೆರೆ ಇಟ್ಟು ಹೋಗು, ಒಂದು ಕೈಯಾನ ಧನುಷ್ಯರ ಇಟ್ಟು ಹೋಗು, ಇವೆರಡು. ಇಲ್ಲಂದ್ರ ನಿನ್ನ ರಘುಕುಲ ತಿಲಕದ ಕಿರೀಟರ ಇಟ್ಟು ಹೋಗು. 3 ಕುರ್ದಾಗ ದಶರಥ ರಾಜ ವಿಚಾರ ಮಾಡದ, ಹೆಣತಿ ಮಗಲಂದು ಬಿಟ್ರಂದ್ರ ಗಣಸ್ತನಕ ಅಪಮಾನದ. ಹೌದು ಹೌದು. ಧನುಷಿ ಬಾಣ ಇಟ್ಟಂದ್ರ ಅಕಸ್ಮಾತ್ ಪರವೈರಿಗಳು ನನ್ನ ಮ್ಯಾಗ ಆಕ್ರಮಣ ಮಾಡದರಂದ್ರ ನಾ ಬ್ಯಾರೆ ಧನುಷ್ಯದ ಯುದ್ಧ ಮಾಡೋದಿಲ್ಲ. ಇದು ಕಿರೀಟ ಇಡ್ತೀರ ತಗೋತ್ ಹೇಳಿ ಕಿರೀಟ ಇಟ್ಟ. ಕಿರೀಟ ಇಟ್ಟು ಹೋದ. ಇದು ಮಾತ ಕೈಗ ದಶರಥಗೆ ಇಬ್ಬರಿಗೆ ಗೊತ್ತಿತ್ತು. ಇಬ್ಬರಿಗೆ ಮುಂದೆ ಹೋಗಿ ವಸಿಷ್ಠರು ರಾಮನ ಪಟ್ಟಾಭಿಷೇಕ ತೆಗೆದ್ರು. ದಿನ ಹೆಂಗ ಶನಿ ಬರ್ತಾವ ದಶರಥನ ಹೊಟ್ಟಿ ಕಡಿಲಾಕತ್ತು. ಹೊಟ್ಟಿ ಅವಂದ ಅವನು ಪಟ್ಟಾಭಿಷೇಕ ಮಾಡಬೇಕಾದ್ರ ನನ್ನ ತಲೆ ಮ್ಯಾಗ ಇರ್ತಕ್ಕಂತ ಕಿರೀಟ ಅವನಿಗೆ ಕೊಡ್ಬೇಕಾಗ್ಯದ. ನನ್ನ ಕಿರೀಟ ವಾಲಿ ಅಂತ ಸಿಕ್ಕದ. ಹೆಂಗ ಮಾಡುದಂತ ಹೇಳಿ ವಿಚಾರ ಮಾಡಿ ದಶರಥ ರಾಜ ಕೌಶಲ್ಯಾಗ ಕರ್ಕೊಂಡು ಕೈಕೈ ಆಶ್ರಮಕ್ಕೆ ಹೋಗಿ ಕೈಕೈನ ಕಾಲು ಹಿಡ್ದಾನ. ಯಾರು? ಕೈಕೈ, ನಿನಗ ನನಗ ಕುತ್ತಿಗೆಗೆ ಬಂದು ಸಮಯದೊಳಗ ನಮ್ಮ ಕಿರೀಟ ಅಲ್ಲಿ ಇಟ್ಟಿದೆವು. ಜಗತ್ತದ ಒಳಗ ನನ್ನ ಸಲುವಾಗಿ ನಿನಗ ಕೆಟ್ಟ ಸ್ಥಾನ ಬರ್ಲಿ, ಖರೆ ರಾಮಗ ವನವಾಸಕ್ಕೆ ಹೋಗಲಿ ಅಂತ ಹೇಳಿ ನೀ ದೊಡ್ಡ ಮನಸ್ಸು ಮಾಡಿ ಬೇಡಬೇಕಾಗ್ತದ. ಇಲ್ಲದ್ರ ನಮ್ಮ ರಘುಕುಲಕ್ಕೆ ಕಲಂಕ ಹತ್ತದ. ಕೈಕೈ ವಲ್ಲ ಅಂದು ಶೆಟ್ಟಿಗೆ ಗಂಡನ ಸಲುವಾಗಿ ಮಂತ್ರಾನ ಥ್ರೋಲೆ ಕೇಳುದ್ದು ಖರೇನದ. ದಶರಥ ಹೇಳದ ಕಾಲಾಗ ಕೈಕೈ ವಚನೆ ಬೇಡಾಳ. ನಿಮಗೆ ಅದರ ಗಜರಿಕಾಯಿ ಗೊತ್ತಿಲ್ಲ, ನಾರದ ಬಂದು ಕೈಕೈ ಹೇಳ್ಯಾನಂತ ಹೇಳ್ತೀರಿ. ಯಾರು ಹೇಳೋದು ನಿಮಗ? ಗಜರಿಕಾಯಿ ಗೊತ್ತಿಲ್ಲತ್ತೀರಿ ಅವ್ರಿಗೆ? ಗೊತ್ತೇ ಇಲ್ಲ ಅವ್ರಿಗೆ. ಆ ಕಡೆ ಬರುದಿಲ್ಲ. ಅವ್ರು ಅರಿಶಿಣೆ ಬೆಳಿತಾರ ಬರೇ. ಅರಿಶಿಣ ಕೇಳಿ ಅವ್ರ ಭೂಮಿಯಾಗೆಲ್ಲ ಅರಿಶಿಣ ನಾ ಬಹಳ ತಿರುಗಿದ. ಹೌದು ಹೌದು. ತಿಂಗಳಿಗೆ ಒಮ್ಮೆ ಗೋಕಾಕ್ ಭಾಗಿಗೆ ಇರ್ತೀನಿ ನಾನು. ಇದು ಕೇಳಿ ಇದು ಆಗ್ಯದ. ನೀವು ಹೇಳುದು ತಪ್ಪಾಗ್ತದ. ಇದೇ ಹೇಳ್ದಂದ್ರೆ ರಾಮಾಯಣ ಇದು ಬರೇ ಲಂಕಾಕ್ ಬರುಸ್ತಾನ ಮಂಗಳಾರತಿ ಆಗೋದಿಲ್ಲ. ಲಂಕಾಕ ಇದಕ್ಕೆ ಇಲ್ಲೇ ಬಿಡ್ತಾ. ಅವರು ಆಪ್ಷನ್ ಉಳ್ದಾವಿನ. ಅವರು ಏನೇನು ಉಳ್ದಾವ? ಹೋಳಿ ಹುಣ್ಣಿವಿದ್ ಹೇಳ್ತೀನಿ, ಎಲ್ಲಾರು ಜರ ಲಕ್ಷ ಕೊಟ್ಟು ಕೇಳ್ರಿ. ಹೇಳ್ರಿ. ಹೋಳಿ ಹುಣ್ಣಿವಿದ್ ಹೇಳ್ತೀನು. ಮುತ್ಯಾಗಳು ಕೇಳ್ರಿ. ಪಟಾಸ್ತಂದ್ರ ಹೋಯ್ದನ್ರಿ. ಹೋಳಿ ಹುಣ್ಣಿವಿ ಯಾಕಾಗ್ಯದ? ಯಾವ್ದ್ರ ಸಂಬಂಧ ಆಯ್ತು? ಇವ್ರು ಹೊಡೆದ್ರ ಬಿಡ್ರಿ. ಅದು 8 ಮಳ ಕಟ್ಟಿಗೆ 12 ಮಳ ಚಕ್ಕಳಿ ಹೊಡೆದ್ ಪಸಾರ ಆದ್ರ ಅವ್ರು. ಇಸಿ ಒಮ್ಮೆ ಹೊಡೆದಾರ ಹವಾ. ಯಾವ ಸಮಯದಾಗ ಭಕ್ತ ಪ್ರಹ್ಲಾದ ಹಿರಣ್ಯಕಶ್ಯಪ ದೈತ್ಯನ ಹೊಟ್ಟೆಲೆ ಹುಟ್ಟಿ ಬಂದ. ಹೌದು. ಭಕ್ತ ಪ್ರಹ್ಲಾದ ಹುಟ್ಟಿ ಬಂದಕರ ಹಿರಣ್ಯಕಶ್ಯಪ ದೈತ್ಯನ ಹೊಟ್ಟೆಲೆ ಹುಟ್ಟಿ ಬಂದ. ಗುರುಸ್ಥಾನಕ್ಕೆ ಗುರುವಿನ ಹಂತ್ಯಕ್ಕೆ ವಿದ್ಯಾಭ್ಯಾಸ ಕಲಿಸಬೇಕಂತ ಹೇಳಿದಾಗ ಒಟ್ಟ ಕೇಳಿಲ್ಲವ. ಯಾಕಂದ್ರೆ ಅವ್ನು ಹಿಂದಿನ ಕತ್ತಿ ದಾಂಡಿಯಾದ. ನಾರಾಯಣ 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 ಮುಖದಿಂದ ನುಡಿತಿದ್ದ. ಆ ಸಮಯದಾಗ ಅವನಿಗೆ ಗುಡ್ಡದ ಮ್ಯಾಗಿಂದ ಕಲ್ಲು ಕಟ್ಟಿ ಸಮುದ್ರದಾಗ ಹೋಗಿದ್ರು ನಾಮ ಉಳಿಸ್ಯದ. ಭಕ್ತ ಪ್ರಹ್ಲಾದಾಗ ನಾರಾಯಣನಂತ ನಾಮ ಅವನಿಗೆ ಉಳಿಸ್ಯದ. ಹೌದು. ಮುಂದವನಿಗೆ ಆನಿ ಕಾಲಾಗ ತುಳಸಿದ್ರು. ಆನಿ ಕಾಲಾಗುವ ತುರ್ತು ಸಾಯ್ಲಿಲ್ಲ. ಅಲ್ಲಿ ನಾರಾಯಣನ ನಾಮ ಉಳಿಸ್ಯದ. ಎಲ್ಲ ಪ್ರಯತ್ನ ಮಾಡ್ದ. ಗದ ಎಣ್ಣೆ ಕುದೀತಿತ್ತು. ಕಡಯದೊಳಗ ಒಗದ್ರು ನಾರಾಯಣತ್ತ ನಾಮ ನುಣಿತಿದ್ದ. ನಾರಾಯಣ ನಾಮ ಉಳಿಸ್ಯದ. ಮುಂದೆ ಒಂದಿನ ಮೋತಿ ಸಣ್ಣ ಮಾಡಿ ಕೂತ. ಎಲ್ಲಿ ಹ್ಯಾಂಗ ಮಾಡುದಂತ ಹೇಳಿ ಅವನ ತಂಗಿ ಹೋಲಿಕಾ ಅನ್ನಕ್ಕಿದಳು. ಹಿರಣ್ಯಕಶ್ಯಪನ ದೈತನ ತಂಗಿ. ಹಿರಣ್ಯಕಶ್ಯಪನ ತಂಗಿ ಹೋಲಿಕಾ ಇದಳು ಅಗ್ನಿದೇವನ ವರದಾನಿ ತಕ್ಕಿಗೆ. ಬೇಕಾದಂತ
ಬೆಂಕಿದಿಂದ ನೀ ಸುಡಂಗಿಲ್ಲ, ನಿನಗೆ ಬೆಂಕಿ ಏನೂ ಮಾಡುವುದಿಲ್ಲ, ಖರೆ ಅಧರ್ಮ ಕಾಲಾಗ ವಾಪರ್ ಮಾಡಿದ್ರೆ ನೀ ಸುಟ್ಟುಕೊಂಡು ಸಾಯ್ತಿ ಅಂತ ಹೇಳಿದವ. ಹೌದು ಹೌದು. ಹಳ್ಯಾಗ ಹೋಲಿಕಾ ಹೇಳಿದಳು ಅಣ್ಣಗ, ಅಣ್ಣ ಯಾನು ಕಾಳಜಿ ಮಾಡಬೇಡ, ಹಾ ಊರಾನ ಮಂದಿಗೆಲ್ಲ ಹೇಳು ಎಲ್ಲರ ಮನೆಯಿಂದ ಕುಳ್ಳ ಕಟ್ಟಿಗೆ ತೊಂಬಾನು, ಹಾ ಹಾ ನಾ ಪರ್ಲಾದಾಗ ತೆಳಗ ಕಟ್ಟಿಗೆ ಹಾಸು, ನಾ ಪರ್ಲಾದಾಗ ತೊಗೊಂಡು ತೊಡಿ ಮ್ಯಾಗ ಕುಂಡ್ರತ ಉರಿ ಹಚ್ಚಿಬಿಡು, ನನಗೆ ಬೆಂಕಿ ಸುಡಂಗಿಲ್ಲ, ಪರ್ಲಾದ್ ಸುಟ್ಟು ಹೋತಾನ ಅಂದಳಕ್ಕಿ. ಹಾ ಪರ್ಲಾದ್ ಸುಟ್ಟು ಹೋಗ್ತಾನ. ಪರ್ಲಾದ್ ಸುಟ್ಟು ಹೋತಾನ. ಎಲ್ಲ ಕಟ್ಟಿಗೆ ಬಡ್ಡ್ಯಾಗ ಒಟ್ಟದ ಬಳಕ ಹೋಲಿಕ ಹಿರಣ್ಯಕಶ್ಯಪನ ತಂಗಿ ಪ್ರಹ್ಲಾದಾಗ ತೊಡಿ ಮ್ಯಾಗ ಸಣ್ಣ ಕುಸಿಗೆ ತೊಗೊಂಡು ಬೆಂಕ್ಯಾಗ ಕೂತಳು, ಸುತ್ತೆಲ್ಲ ಕುಳ್ಳ ಕಟ್ಟಿಗೆ ಒಟ್ಟಿದ್ರು. ಪರಮಾತ್ಮ ಹೇಳಿದ ಅಧರ್ಮ ದಾರಿ ಹಿಡಿದು ಬೆಂಕಿ ಹಚ್ಚಿದೆ ಅಂದ್ರೆ ನೀ ಸಾಯ್ತೆ ಅಂತ ಹೇಳಿದ. ಕೂಸಿ ಕೊಲಂತ ಅಧರ್ಮ ಮಾಡಿದಳು. ಪ್ರಹ್ಲಾದ ಅಲ್ಲೇ ಉಳ್ದ, ನಾಮ ನುಣಿತಿದ, ನಾರಾಯಣ ನಾರಾಯಣ ಅಂತಿದ. ಹೋಲಿಕಾರ ಮೈಗೆ ಬೆಂಕಿ ಎತ್ತಿ ಉರ್ಲಿಕ್ಕತ್ತು. ಹಿರಣ್ಯಕಶ್ಯಪ ದೈತನ ಮಂದಿ ಎಲ್ಲ ಕೂಡ ನಿಂತು ಹೊಯ್ಕೊಳ್ಕತ್ರ ಅವರು. ಹಾ ಹಾ ಆ ಕಡೆ ಹಿಂದ ಇದು ಕರ್ತಾಯೋಗದ ಹಬ್ಬದ ಇವತ್ತು ಅಂದು ಇಲ್ಲಿ ಕಾಮನಹಳ್ಳಿಯಾಗ ಹೊಯ್ಕೋತಾರ ಅಂತ ಹೇಳ್ತಾನ. ಎಂತ ಹುಚ್ಚಿರ್ಬೇಕತ್ತಿನ ಕಾಮನಹಳ್ಳಿಯಾಗ ಏನದ ಕಥೆ. ಹಾ ಹಾ ಇದು ಒಂದೇ ಹೋಳುಣಿ ಹಬ್ಬದಾಗ 4 ಫ್ಯೂಸ್ ಕೂಡ ಅವಿದು ಚೌಪೇರ್ ಲೈಟ್ ತಿರ್ಪಿಸ್ ಬಿ ಇಲ್ಲ. ಫುಲ್ ಟೀಸಿನೇ. ಕಾಮನ ಪರಮಾತ್ಮ ಸುಟ್ಟುದು ಇದೇ ಹಬ್ಬ, ಹೌದು. ಹೋಲಿಕಾ ಸುಟ್ಟುದು ಇದೇ ಹಬ್ಬ. ದಿನ ಎಡ್ಡ ಹುಡುಕ್ಯಾಡ್ ಪುನಃ ಎಲ್ಲರ ಫಳೆ ಹೇಳಕತ್ತಿಲ್ಲಗೆ ಹೇಳೋದು ಬೇಡ, ನನಗೂ ಶಾಣೆ ಮಾಡ್ದಂಗ. ಹೌದು ಹೌದು ಸ್ವಾಮಿ ಯಾಡ್ ಹೇಳಿದ್ರಲ್ಲ. ಹಾ ಇದಕ್ಕಂದ್ರೆ ಅವರು ಊರಾಗ ಬಬ್ಬಿ ಹೊಡಿತಾರ, ಅಲ್ಲಿ ಹಿಡಿದು ಇಟ್ಟಾರ. ಕೆಟ್ಟ ದುರ್ಗೂಡನಂತ ಯಾವಕ್ಕೆ ಹೋಲಿಕಾ ಹಾಳ ಈಕಿನ ಸುಡಬೇಕಂತ ಹೇಳಿ ಪ್ರತಿ ಎಲ್ಲ ಊರಾಗ ಮನಿದು ಕುಳ್ಳ ಕಟ್ಟಿಗೆ ತುಡುಗು ಮಾಡಿ ತಂದು ಅಗಸಿ ಒಳಗಿಟ್ಟು ಬೆಂಕಿ ಹಚ್ಚಿ ಸತ್ಲೋ ಅಂತೇಳಿ ಎಲ್ಲರೂ ಹೊಯ್ಕೋತಾರ. ಇದು ಹೇಳಕ್ ಬಂದಿಲ್ಲ ಪುಣ್ಯಾತ್ಮ ನಿನಗೆ. ಮಂದಿನ ಗೊತ್ತಾಗಲತ್ತ ನಾ ಕೇಳಕತ್ತಿದ. ಹೊಡೆದಪ್ಪ ಊರ್ದೆ ಊದ್ದದಕ್ಕೆ ಯಾರು ಹಿಂದೆ ಗಂಟೆ ಹಾಕಿಲ್ಲ. ಮನ್ಯಾಗ ಒಂದು ಮುದುಕಿ ಕೌದಿ ಹರಿತಿತ್ತ, 1.5 ತಿಂಗಳು ಹೊಲ್ದಾದ ಹಿಂದೆ ಗಂಟೆ ಹಾಕಿಲ್ಲ. ಒಂದೇ ದಾರ ಒಂದೇ ಸೂಜಿ, ಅದು ಏಕಾಟ್ ಹೋಗುದು ಹಂಗೆ. 10 ಮಾರು ಕೌದಿ ಬಂದದ, ದಂಡೆಗೆ ದಾರ ಅದ, ಹೊಳ್ಳಿ ನೋಡ್ತಾಳೆ ಎಲ್ಲ ಹರಿ ಬುಚ್ಚಿ ಬಿದ್ದಾವು. ಮತ್ ಹಂಗೆ ಹೋಲುದೆ. ಇವನು ಕತ್ತೆ ಇಂತಾದಾಯ್ತಿದು. ಒಟ್ಟ ಗಂಟೆ ಹೊಡಿಲಾರ ಕಸಿ ದಾರಿಗೆ ಗಂಟು ಹಾಕಿ ಹೊಡಿ. ಹಳ್ಳೂರದವ್ರ ಕೌದಿ ಹೊಲಿರಿ, ಅವಾಗ ನಡೀತದ ಮಹಾರಾಷ್ಟ್ರಕ್ಕೆ ಕೌದಿ. ಥಂಡಿನೇ ಬಿಡಲ್ಲ. ನಿಲ್ಕರ ನಿಮ್ಮ ಕೌದಿ ನಮ್ಮ ಮಹಾರಾಷ್ಟ್ರಕ್ಕೆ ನಡೆಯೋದಿಲ್ಲ. ನೀವು ಮೊನ್ನೊಮ್ಮೆ ಹೇಳಿದನ, ಏನ್ ಹೇಳಿರಿ ಮನ್ನ? ನಮ್ಮ ಕಡೆ ಬಂದು ಕೆಮ್ಮದ್ರಿ ಅಂದ್ರೆ ಕೆಮ್ಮಿನ ಔಷಧ ಹಿಂಗದ, ಕೆಮ್ಮು ಹೋಗ್ತದ, ಕೆಮ್ಮವ್ರು ಬಿ ಹೋಗ್ತಾರೆ. ಮುಂದನು ಬರಂಗಿಲ್ಲ ಅದು. ಇಲ್ಲ ಕೆಮ್ಮಿನ ಔಷಧಿ ಹಂಗದ ನಮ್ಮ ಕಡೆ. ಹೌದು ಹೌದು. ನಾ ಏನ್ ಮಾಡ್ಲಿ, ಮದಗೊಂಡು ಮುತ್ತೆ ಅನ್ನೋ ಔಷಧ ಅದ ನನ್ನ ಕಡೆ ಏನಿಲ್ಲಪ್ಪ. ಹೌದು ಹೌದು. ನೀವು ನೋಡ್ತೀರಿ ಎಲ್ಲಾರು ಕೂತವ್ರು, ಅವ ಹೇಳ್ತಾರ ಮೊಬೈಲ್ ಸ್ವಿಚ್ ಆಫ್ ಮಾಡತ್ತ. ನಾ ಕುತ್ತದ ಮಗ ಇಲ್ಲಿ ಎದ್ದಿಲ್ಲ, ಯಾರಿಗೂ ಫೋನ್ ಹಚ್ಚಿಲ್ಲ. ಏನ್ ಕೆಲಸದ? ನಾ ಏನ್ ನಿನ್ನಟ್ಟು ಶಾಣೆ ಇಲ್ಲ. ನಿನ್ನಟ್ಟು ಶಾಣೆ ಇಲ್ಲ ಅಂದ್ರೆ ನಿನ್ಕ ಹೆಚ್ಚಿಗೆ ಬಿ ಇರಬಹುದು, ಕಮ್ಮಿ ಇರಬಹುದು. ಮಾತಿನ ಒಳಗೆ ತಾತ್ಪರ್ಯ ಇದು ಧ್ಯಾನದಾಗಿರ್ಲಿ. ಮತ್ತ ಹೌದು ಹೌದು, ನಿನ್ನಟ್ಟು ಶಾಣೆ ಇಲ್ಲ, ಇದು ಖರಿ ಅದ. ನಿನಕ ಹೆಚ್ಚು ಬಿ ಇರಬಹುದು, ನಿನಕ ಕಮ್ಮಿ ಇರಬಹುದಲ್ಲ. ಹೌದು ಹೌದು. ನೀವು ತಿಳ್ಸಂಗ ಹೇಳ್ರಿ ಎತ್ತ ಈ ಭಾಷೆ ನಾ ಹೇಳಿದ. ಏನು ಸರಿಯಾಗಿ ಉತ್ತರ ಹೇಳಿಲ್ಲ. ಕಿರಣ್ ಹೇಳ್ದ ಉತ್ತರ ಅವ ಇಲ್ಲಂದ್ರೆ ನೀವ್ ಹೇಳ್ರಿ. ಕಿರಣ್ ಉತ್ತರ ಕರೆಕ್ಟ್ ಇದ್ರೆ ಹೂವನು, ಇಲ್ಲ ಅಂದ್ರೆ ನೀವು ಓದ್ತಾವಿದಿ. ಹೋಲಿಕಾ ಅನ್ನಕ್ಕೆ ತಂಗಿ ಅದಾಳನಿಲ್ಲ. ಹಿಂಗ ಮೈಕರ್ ಓದ್ದವ್ರು ಹೇಳೇಬೇಕು. ಹೇಳಬೇಕು ಅವರು. ಕಿರಣ ಇನ್ನೊಂದು ಮಾತು ನಿನಗೆ ದೇವ್ರ ಸಾಕ್ಷಿ ಮಾಡಿ ಹೇಳು. ಕೈಗೆ ನಾರದ ಬಂದು ಹೇಳ, ನಾನು ರಾಮ್ ಹೋಗಿ 33 ಕೋಟಿ ದೇವ್ರಿಗೆ ಬಿಡಿಸ ನಾನು ಹೇಳು. ಹೇಳ್ರಿ, ಸತ್ಯವಾಗಿ ಹೇಳು, ಯಾರು ಪಾರ್ಟಿ ಕಟ್ಟಬೇಡ. ಕೇಳ್ರಿ, ಅಲ್ಲಿ ರಾಮಾಯಣ ಓದೋದು ಗಡಿಗಳದಾವು. ಅವ್ರು 3 ಮಂದಿ ಯಾರು ನೋಡ, ನಾ ಎಲ್ಲಿ ಇರ್ತೀನಿ ಈ ಮಗ ಯಾನದ ಸಿಗ್ತಾನ ಅಂತ ಹೇಳಿ ನನಗೆ ಬೆನ್ನು ತೊಗೊಂಡು ಇರ್ತಾರೆ ಖರೆ ಅವರು. ಅವ್ರಂತ ಅವ್ರದೇ ಪುಣ್ಯ ಅದ ನನಗೂ. ಇಲ್ಲ ಆ ಶಿವಣ್ಣ ಮಾಸ್ತರ್ನ ಬಾಬಾ ಅವರು ನನಗೆ ಕರೆಸಿ ಬುಕ್ಕ ಕೊಟ್ಟವ್ರು ಅದಾರ. ಯಾಕಂದ್ರೆ ನಮ್ ಗಡಿ ಎಟ್ಟು ಕಲ್ತದ ಚೆಕ್ ಮಾಡ್ಲಕ್ ಬರ್ತಾರ ಅವರು. ನಾನು ಮ್ಯಾಗ ಪ್ರೇಮ ಅದವ್ರದು. ಇಲ್ರಿ ಹೇಳಕ್ ಪರಿಯದ. ಇನ್ನೊಂದ್ ಏನ್ ಕೇಳಿದೆವು? ಇನ್ನೊಂದೇನ್ ಕೇಳಿರಿ? ಹೆಣ್ಮಗಳು ಒಬ್ಬಾಕಿ ರಾಜನ ಹೆಂಡತಿ ಗಿಡಕ್ಕೆ ಟೆಕ್ಕಿ ಹೈದಾಳ. ಹೌದು ಹೌದು. ಬಾಳ ಮಂದಿ ಕರ್ನಾಟಕ ಮಹಾರಾಷ್ಟ್ರ ಎಲ್ಲರಿಗೂ ಕೇಳ್ಕೊತೇ ಬಂದಿದನ. ಏನ್ ಹೇಳ್ಯಾರ ನಿಮಗೆ? 2 ಕಲ್ಲೆ ಕೊಟ್ರ? ಯಾರು ಹೇಳಿಲ್ಲ. ಇವರು ನನಗೆ ಬರುದಿಲ್ಲಪ್ಪ ಅಂತ ಹೇಳಿದ್ರು. ನೀವು ಎಷ್ಟು ಬುಕ್ಕ ಓದಿರಿ ಗೊತ್ತಿಲ್ಲ. ನಳರಾಜನ ಹೆಂಡತಿ ದಮಯಂತಿ ಗಿಡಗಳಿಗೆ ಟೆಕ್ಕಿ ಹೈದಾಳ. ಹೌದು. ನಳರಾಜನ ಹೆಂಡತಿ ದಮಯಂತಿ ಬಹಳ ದಂಡಿಗೆ ಕತ್ತಿ ಅದ. 1 ತಾಸು ನಡೀತದ.
ಭಕ್ತ ಉತ್ತರ ಅಟ್ಟೆ ಹೇಳ್ತೀನೋ. ಹಾ ಹಾ ಯಾ ಎಳ್ಯಾಗ ನಳರಾಜಾಗ ಆಕಿಗೆ ಅರಣ್ಯದಾಗ ಫಾಡಾಗ್ಯದ, ನಳರಾಜಾಗ ಹಾದಿ ತಪ್ಪಿ ಒತ್ತಟ್ಟು ಹೋಗ್ಯಾನ. ಆ ಎಳ್ಯಾಗ ದಮಯಂತಿ ಪತಿನಾಥ ಎಲ್ಲಿದ್ರಿ ಪತಿನಾಥ, ಎಲ್ಲಿದ್ರಿ ಪತಿನಾಥ ತೆಂದಿ ಪ್ರತ್ಯಕ್ಷ ಗಿಡಗಳಿಗೆ ಟೆಕ್ಕಿ ಹೈದಾಳ. ಹೌದು. ಇದು ಮಾತು ಸುಳ್ಳು ಅಂದ್ರೆ ನೀವು ಹುಡುಕ್ಯಾಡ್ರಿ, ನಿಮಗೆ ಸಿಗಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಬಂದು ಬುಕ್ಕ ತೋರಿಸ್ತ, ಹಾ ಹಾ ಇಲ್ಲ ಮುಂಜಾನೆ ನಿಮ್ಮದೇ ಗಾಡ್ಯಾಗ ತೋರಿಸ್ತ. ಏನ್ ಅವ್ರ ಗಾಡಿಯಾಗೆ ತೋರಿಸ್ತೀರಿ? ಹಾ ಏನ್ ಮಾಡುದು ಇಟ್ಕೊಂಡ ಹಾ ಹಾ ಮದ್ಕೊಂಡ್ ಮುತ್ತ ಎಟ್ಟೋ ಕೊಟ್ಟಾನ. ಹೌದು ಹೌದು. ನಮಗೊಂದು ಇನ್ನೊಂದು ಏನ್ರ ಕೇಳ್ಯಾರ ಒಂದ್ ಎರಡು ಪ್ರಶ್ನೆ ಬರ್ತೀವಿ ನಾವು. ಏನ್ ಕೇಳ್ಯಾರ ನಿಮಗ? ರಾಮನ ಪಾದುಕ ಯಾರು ಇದ್ದು? ಹಾ ಹಾ 10 ಸಲ ಕೇಳ್ರಿ ಅಂತ ಪ್ರಶ್ನೆಗಳು. ಹೌದು ಹುಲಿ. ಯಾಕ ಮಂದಿಗೆ ತಿಳಿಬೇಕಾಗ್ಯದ, ಹಾ ಹಾ ಕೇಳಕ್ ತಪ್ಪ ಅನ್ನೋದಿಲ್ಲ. ಹೌದು ಹೌದು. ರಾಮನ ಪಾದುಕ ಯಾರಿದ್ರು? ಹಾ ಹಾ ಯಾರಿದ್ರು? ಪೈಲೇನ ಜನ್ಮದಾಗ ದೇವಲೋಕದ ಅಪ್ಸರ ಇದ್ದಳಕ್ಕಿ. ಹೌದು. ಅಪ್ಸರ ಇದ್ಳು, ದುರ್ವಾಸ ಮುನಿದ ಸೇವಾ ಮಾಡ್ತಳು. ದೇವಲೋಕದ ಅಪ್ಸರ ಹೋಗಿಸಿದಕ್ಕೆ ಶ್ರಾಪ ಆಗಿ ಬ್ರಾಹ್ಮಣ ಜಾತಿಯಾಗಿ ಹುಟ್ಟಿ ಬಂದಳು. ಹಾ ಹಾ ಬ್ರಾಹ್ಮಣನ ಜಾತಿಯಾಗಿ ಹುಟ್ಟಿ ಬಂದ ಕಿಸಿಂದ ಸುಂದಾನಂತವನು ಕೂಡ ಲಗ್ನ ಆಗ್ಯದ. ಹೌದು ಹೌದು. ಗಂಡ ಹೆಂಡತಿ ಕೂಡಿ ಅರಣ್ಯದಾಗ ಕಟಗಿ ಕಡಿಲಿಕ್ಕೆ ಹೋದಕ್ಕರ ಹುಲಿ ಬಂದ ಗಂಡಗ ಮರ್ಡರ್ ಮಾಡ್ಯದ. ಹಾ ಹಾ ಮುಂದೆ ಹೆಣ್ಮಗಳು ದುರ್ವಾಸ ಮುನಿದ ತಪಸ್ಸೆ ಮಾಡ್ತಿಳು. ದುರ್ವಾಸರ ಸಿಟ್ಟಿಗೆ ಬಹಳ ಹಾರ ಅಂತೇಳಿ ದುರ್ವಾಸನ ತಪಸ್ಸರೆ ಮಾಡ್ತಿಳು. ಹೌದು ಹೌದು. ಮಾಡೋಕ್ಕಿಂತ ಮೊದಲು ನಾರಾಯಣ ತಪಸ್ಸು ಮಾಡ್ದಕ್ರ ಒಂದು ನಾರಾಯಣ ಪ್ರಸನ್ನ ಆದಕ್ಕಿಗೆ ಬ್ರಾಹ್ಮಣ ತಿದ್ದಕ್ರ ಹಾ ಹಾ ಬೈ ಏನ್ ಬೇಕು? ಏನ್ ಬೇಕಾಗ್ಯದ? ಏ ಭಗವಂತ 14 ವರ್ಷ ನಿನ್ನ ಸಿಂಹಾಸನ ಬೇಕಾಗ್ಯದತ್ತ ಬೇಡದಳತ್ತಕ್ಕಿ. 14 ವರ್ಷ. 14 ವರ್ಷ ಸಿಂಹಾಸನ ಬೇಡಿದೆ. ರಘುನ ಮಗ ಅಜ ಹುಟ್ಟಿ ಬರ್ತಾನ, ಅಜಾನ ಮಗ ದಶರಥ್ ಹುಟ್ಟಿ ಬರ್ತಾನ, ದಶರಥನ ಮಗ ರಾಮ್ ಹುಟ್ಟಿ ಬರ್ತಾನ. ರಾಮಾವತಾರದಾಗ ಕೊಟ್ಟ ತೀರ್ತೀನಂತ ವಚನ ಕೊಟ್ಟ. ಹೌದು ಹೌದು. ಪರಮಾತ್ಮ ವಚನ ಕೊಟ್ಟ ವಿಷ್ಣು ಅವತಾರದಾಗ. ಹಾ ಹಾ ಆಕಿನೇ ಹೋಗಿ ಮುಂದ ದುರ್ವಾಸನ ಸೇವಾ ಮಾಡುವ ಸಮಯದಾಗ ಗಡಿಬಿಡಿ ಮಾಡಿ ಸೇವಾ ಮಾಡ್ತಿಳು. ದುರ್ವಾಸಂದ ಯಾಕಡೆ ಮಾಡ್ತೇವ ಸೇವಾ ಎಲ್ಲ ಹಾಳಾಲಕತ್ತದ. ನೀನು ಅವನು ಗುಣ ರಾಕ್ಷಸ ಆಗಿ ಹುಟ್ಟತ್ ಶ್ರಾಪ ಕೊಟ್ಲು. ಹಾ ಹಾ ರಾಕ್ಷಸಾಗಿ ಹುಟ್ಟು. ಮುಂದಾಕಿನೇ ರಾವಣನ ಆಸ್ಥಾನದೊಳಗೆ ಬಂದು ತಡಕ ರಾಕ್ಷಸಯಾಗಿ ಹುಟ್ಟ್ಯಾಳ. ಹೌದು ಹೌದು. ತಡಕ ರಾಕ್ಷಸಯಾಗಿ ಹುಟ್ಟಿ ಬಂದ ಬಳಕ ವಿಶ್ವಾಮಿತ್ರನ ಯಜ್ಞ ಹಾಳು ಮಾಡ್ಲಕತ್ತಿಳು. ಪ್ರಭುರಾಮಚಂದ್ರ ಲಕ್ಷ್ಮಣ 12 ವರ್ಷದ ವಯ ಇತ್ತು. ಎಡ್ಡು ಪರ್ಗೋಳಿ ಕರ್ಕೊಂಡು ಒಯ್ದರು. ರಾಮನ ಕೈಲೇ ಮರಣ ಹೊಂದ್ಯಾಳ. ಖರೆ ಇಷ್ಟುನ ಮ್ಯಾಗ ವಿಶ್ವಾಮಿತ್ರನ ಯಜ್ಞ ಸಮಯದಾಗ ತಾಡ್ಕ ರಾಕ್ಷಸ್ತಿಗೆ ಬಿಲ್ಲು ಬಾಣ ಹೊಡೆದಾನ. ಆ ಎಳ್ಯಾಗ ಬಾಣ ಬಡು ತಾಡ್ಕ ಬಿದ್ದಳು. ರಾಮಂದ ವಿಶ್ವಾಮಿತ್ರಗ, ಏ ವಿಶ್ವಾಮಿತ್ರ, ಮೊದಲಿನ ಜನ್ಮದಾಗ ಈಗ ಮಾತು ಕೊಟ್ಟಿದ್ದು 14 ವರ್ಷ ಸಿಂಹಾಸನ ಬೇಡ್ಯಾಳ. ಐನ್ ಹೆಂಗ ಮಾತು ಸುಳ್ಳಾಯ್ತಂದ್ರೆ ನನಗೆ ಕಲಂಕ ಹತ್ತದ. ಆ ಎಳೆಗ ತಡ್ಕ ರಾಕ್ಷಸ್ತಿ ಹೇಳಿದ್ರು ಆಶೀರ್ವಾದ ಮಾಡ್ದ. ನಿನ್ನ ಬೆನ್ನಾನ ಎಲುವಿನ ಕಾಲ ಪಾದುಕ ಹಾಕಿಸಿ ನನ್ನ ಆಸ್ಥಾನ ಕಳವು ಅವೇ 14 ವರ್ಷ ಸಿಂಹಾಸನ ಮ್ಯಾಗ ಇಡ್ತೀನಿ ಅಂತೇಳಿ 14 ವರ್ಷ ದಿನ ತಡ್ಕನ್ನ ಎಲವಿಟ್ಟಾರ ನೋಡು. ಎಲುವಿನ ಪಾದುಕ ಅದಾವು, ಇತಿಹಾಸ ತೆಗೆದು ಓದು. ಹೌದು ಹೌದು ಹೌದು. ನಿನ್ನ ಯಾವ ಹೇಳಿರ್ಬೇಕು. 2 ಗಿಡ ಇದ್ದು 2 ದೈತ್ರು ಇದ್ರು. ಅವು ವಿಷ್ಣು ಬ್ರಹ್ಮಪಾಲಕ ಅವೆಲ್ಲ ನನ್ನ ಮುಂದೆ ಕಲ್ತು, ಅವು ನೀನು ನನ್ನ ಮುಂದೆ ಬಾಳ ನೆಮ್ಮದು. ಅವು ಹೇಳುದಂಗೆ. ಯಾವ್ದು ಹೇಳಿ ನಾ ಒಂದು ಗಟ್ಟಿ ಇಲ್ಲಾರ್ದೆ ಮಾತಾಡೋ ಮಗನೇ ಅಲ್ಲ. ಮತ್ತ ನನಗೆ ಗೊತ್ತದ ವರ್ಷಿನ ತೆಳಗೆ ಪ್ರಶ್ನೆ ಎದ್ದದ. ಅದು ಇಟ್ಟು ಮ್ಯಾಗ ತಮ್ಗಳ ನೀವು ನೋಡಿರಿ. ಹಂಗ ನಾ ಪ್ರಶ್ನೆ ತೆಗದಂದ್ರ ಒಂದು ನನಕಿತ್ತ ಮ್ಯಾಗ ಒಂದು ಟೀಮ್ ಅದ, ಅವ್ರ ಕಡೆ ಚೆಕ್ ಮಾಡ್ತಾ. 18ದವ್ರ ಟೀಮ್ ಅದ, ಅವ್ರಿಗೆ ಚೆಕ್ ಮಾಡ್ತಾ. ಯೂಟ್ಯೂಬ್ ಮ್ಯಾಗ 10 ಸರ್ತಿ ಹುಡುಕ್ಯಾಡ್ತಾ. ಅವಾಗ ಇವ್ರ ಬಾಜಾರ್ ಪೇಟೆಗೆ ಬಿಡುತ್ತಾ. ಇದು ಚೈನಾ ಮಾಲ್ ಅಲ್ಲ, ಮತ್ತ ಒರಿಜಿನಲ್. ನೀವು ಎಲ್ಲಾರು ಕೂಡ ಜಿದ್ದಿ ಹೊಡೆದ್ರು ಸಿಗೋದಿಲ್ಲ ಬಿಡ್ರಿ. ಇಲ್ಲೇ ಅದ ಮರಮದರದ ತಡ್ಕ ರಾಕ್ಷಸ್ತಿ ಬೆನ್ನ ಎಲವು ಪಾದುಕ ಆಗ್ಯಾವ. ಯಾಕ? ಪರಮಾತ್ಮ ತಪಸ್ಯ ಮಾಡ್ದಕ್ಕರ 14 ವರ್ಷ ನಿನಗೆ ಸಿಂಹಾಸನ ಕೊಡ್ತೀನಿ ಅಂದಾನ. ರಾಮ ವನವಾಸಕ್ಕೆ ಹೋಗ್ಯಾನ. 14 ವರ್ಷ ಸಿಂಹಾಸನ ಮ್ಯಾಗ ಎಲವು ಕುತ್ತಾವಕೇನು ಎಲವ. ಇದು ಕೇಳೋದು ನೀವು ಪ್ರಶ್ನೆ ಕೇಳಿರಿ. ಇದು ನಿಮ್ಮ ಪ್ರಶ್ನೆಗೆ ಉತ್ತರ. ಇನ್ನೊಂದು ಏನ್ ಕೇಳ್ಯಾರ? ಇನ್ನೊಂದು ಏನ್ ಕೇಳ್ಯಾರ ನೋಡ್ರಿ. ಪೆನ್ ಅದಲ್ಲ ನಿಮ್ಮದು, ನೀವೆಲ್ಲ ಬರೀಬೇಕಲ್ಲ ಮತ್ತ. ಆಲದ ಗಿಡ. ಆಲದ ಗಿಡ. ಆಲದ ಗಿಡ ಅಯೋಧ್ಯ ಪಟ್ಟಣದ ಹೊರಗಿನ ಮಗಲು ಯಾಕೆ ನಗ್ತಿತ್ತು? ಅದು ಗಿಡ ಯಾರು ಇದ್ರು ಅಂತ ಕೇಳ್ಯಾರ ಅವರು. ಹೌದು 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 ಗಣಸ ಹಿಂಗ ಕೇಳ್ಬೇಕಲ್ಲ. ಹೌದು ಹುಲಿ. ಬಿರ್ಸಲೆ ಕೇಳಿದ್ರೆ ನಿರ್ಸಲೆ ಹೇಳೋನಲ್ಲ. ನಿರ್ಸಲೆ ಹೇಳಿ ನೀವು.
ಯಾ ಎಳ್ಯಾಗ ಯುದ್ಧ ಮಾಡ್ತಿದ್ದ ಅವ್ರ ಹಿಸ್ಟ್ರಿ ಹೇಳ್ಕೊತ ಬಂದಾರ ತುಸು ಇಟ್ಟಾರ. ಹಾ ತುಸು ಇಟ್ಟು ಹೊಡೆದಾರ. ರಾವಣನ ಚೆಂಡ ಮ್ಯಾಗ ಹೋಗಿ ತೆಳಗ ಬಂದು ಬೀಳ್ತಿತ್ತು, ನಿನಗೆ ಬಿಡುದಿಲ್ಲ ಅತ್ತಿತ್ತ ಹೇಳ್ಯಾರ ಅವರು. ಹೇಳ್ಯಾರ ಮ್ಯಾಗ ಹೋಗಕರ ಅಳುತ್ತಿತ್ತು, ತೆಳಗ ಬರಕರ ನಗ್ತಿತ್ತು. ಸತ್ಯದ ಮಾತ ಹೌದು. ಅದು ಗಿಡ ಆಗನ ರಾಮಗ ಪೆಟ್ ಹತ್ಯದ. ಏನತ್ತ ನನಗ ಬಿಡುದಿಲ್ಲನಂತ ಶಬ್ದ ಇದು ಅಂದಾದಲ್ಲ ಅಂದ್ರೆ ಇದು ಏನಾಗ್ತದ ಅಂತ ಹೇಳಿ ರಾಮ ಹೋಗಿ ಎಲ್ಲಾ ಮಂದಿಗೆ ಹೇಳ್ಯಾನ. ಎಲ್ಲಾರು ಗುಂಪಾಗಿ ಕುಂಡ್ರಿಬೇಡ್ರಿ, ಎಲ್ಲರೂ ಕೂಡಿ ಕಾರ್ಯಕ್ರಮ ಮಾಡಬೇಡ್ರಿ ಅಂತ ಹೇಳಿ 6 ತಿಂಗಳ ದಿನ ರಾಮನ ಅಯೋಧ್ಯದ ಒಳಗ ಹಿಂಗೆ ನಡೆದಾದ. ಆ ಎಳ್ಯಾಗ ಬ್ರಹ್ಮದೇವರಿಗೆ ಚಿಂತೆ ಆಗ್ಯದ. ರಾಮನ ತಲೆಯಾಗ ಭ್ರಾಂತಿ ಸೇರ್ಯದ, ಇದು ಭ್ರಾಂತಿ ನಾವು ಹೊರಗೆ ತೆಗಿಬೇಕಾಗ್ಯದ. ಅದಕ್ಕಾಗಿ ಬ್ರಹ್ಮದೇವರ ಸ್ವತಃ ಬಂದ ಕಿಸಿನ ಆಲದ ಮರದ ರೂಪ ತಗೊಂಡು ಅಯೋಧ್ಯ ಪಟ್ಟಣದ ಹೊರಗಿನ ಮಗಲ ನಿತ್ತಾನ. ಅಂದ್ರೂ ಯಾರು ಖೂನ್ ಹಿಡಿಯಲಾಗಿರು, ಹೋಗ ಬರೋರಿಗೆ ಫ್ಯಾಂಟಿ ಗಿಡದ ಫ್ಯಾಂಟಿ ಕಲ್ಲು ಬೀಸಿ ಹೊಡಿತೀವತ್ತ. ಇವನ್ ಅಗ್ತಿತ್ತದ ಅಟ್ಟ ಹೇಳ್ತಾನೆ, ಕಲ್ಲಿಂದು ಹೇಳ್ತೀನಿ ನಾ. ಅಧ್ಯಾತ್ಮ ರಾಮಾಯಣ ಹೇಳ್ತಾನೆ ಸತ್ಯಪಣ್ಣ, ಅಧ್ಯಾತ್ಮ ರಾಮಾಯಣ ಕಡೆ ಹೋಗಬೇಡ್ನಿ, ಅದ್ರ ಯಾನಿಲ್ಲ. ಅಧ್ಯಾತ್ಮ ಮತ್ತ ಅವೆಲ್ಲ ಹೇಳ್ತಿರು ನೋಡು, ಅದ್ರ ಯಾನಿಲ್ಲ. ನಾ ಎಲ್ಲ ಓದ್ದವನೇ ಇದ್ದ. ಹೌದು ಸುಮ್ಮ ಹೇಳುದಿಲ್ಲ, ಹೊತ್ತಿ ದುಂಬಡಾಸಿ. ಆ ಎಳ್ಯಾಗ ಬ್ರಹ್ಮದೇವರ ಗಿಡ ಕಲ್ಲು ಹೊಡಿತದ. ಓ ರಾಮ ತಂದಾಕ್ರ ರಾಮ ಪ್ರಭುದೇವರು ಹೋಗಿ ಗಿಡದ ಹಂತ್ಯಾಕ ನಿತ್ತ ಕೇಳ್ದಾಕ್ರ ಬ್ರಹ್ಮದೇವರು ಪ್ರತ್ಯಕ್ಷ ಹೇಳ್ಯಾನ, ರಾಮ ನಿನ್ನ ತಲೆ ಒಳಗ ಇರ್ತಕ್ಕಂಥ ಭ್ರಾಂತಿ ತಗೋ ಸಮಯ ಸಾಗೇ ನಾ ಗಿಡ ಆಗಿ ಬಂದಿದೋ. ರಾವಣ ಯಾಕತ್ತಿದಂದ್ರೆ ನೀ ಮೋಕ್ಷ ಮಂದಿರಕ್ಕೆ ಕಳವಿದ್ದಿ, ನಿನ್ನ ದರ್ಶನ ತಗೊಂಡ ನಿನಗೆ ಬಿಡುವುದಿಲ್ಲ. ಅದಕ್ಕಂದಾನ ನಿನ್ನ ತಲೆಯನ್ನ ಭ್ರಾಂತಿ ಹೋಗಬೇಕಾಗ್ಯದ ಅಂತೇಳಿ ಆಲದ ಮರ ಆಗಿ ಬ್ರಹ್ಮದೇವರು ಬಂದಾನ. ಮಾತು ಹೌದಿದ್ರೆ ಒಪ್ಕೋರಿ, ಮತ್ತ ಇಲ್ಲ ಅಂದ್ರ ಕಿರಣ್ ಹೇಳೇನೆ ಹೇಳುದೇ. ತಪ್ಪಿಸಿ ಹೇಳ್ದಾನಂದ್ರೆ ಬುಕ್ ಬಂದುನೆ. ತಪ್ಪಿಸಿ ಹೇಳ್ಬೇಡ್ರಿ. ಸಿದ್ಧಿ ಆಗ್ಬೇಕದು, ಯಾಕಂದ್ರೆ ಜಿದ್ದಿಗೆ ಬಿದ್ದದ ಈಗ. ಒಂದರೆ ಅಪ್ಪ ತೋರಿಸೋದು, ಇಲ್ಲದ್ರೆ ಜನ ಮಾಡೋದು. ಕಂಡೀಷನ್ ಅಲ್ಲಿಗೆ ಬಂದು ಕೂತದ. ದಿನ ಮಾಡೋದು. ಮರಾಠದಾಗ ಹೇಳ್ತಾರ ಬಾಪದಾಕ ಅವನತ್ರ ಯಾನತ್ತಾರ್ರಿ ಪುಣ್ಯತಿಥಿಕರ. ನನಗೂ ಅಷ್ಟು ಬರಲ್ಲ. ವಿಷಯದ ಒಳಗೆ ಜಗಳದ, ನೀವು ತಪ್ಪು ತಿಳಿಬೇಡ್ರಿ. ಅವರು ಕಲಾವಿದ್ರು ದೊಡ್ಡವ್ರು ಅದಾರ ಬಿಡ್ರಿ, ಜ್ಞಾನ ಯಾರು ಬಂದಿದ. ಹೌದು ನಮ್ದು ತಪ್ಪದ್ರೆ ಅವ್ರು ಹೇಳ್ಬೇಕಾಗ್ಯದ, ಅವ್ರು ತಪ್ಪದ್ರೆ ನಮಗೆ ಹೇಳ್ಬೇಕಾಗ್ಯದ. ಜಗತ್ತದ ಒಳಗೆ ಇನ್ನೊಂದು ಕೇಳ್ಯಾರ ಅವರು. ಇನ್ನೊಂದೇನು ಕೇಳ್ಯಾರ? ದೈವದ ಅಪಣಿ ಪಡದ ನಾ ಹಣಿ ಮತ್ತ ಪಾದ ವಿಷಯನ ಹಿಡಿಯವನೇ ನಿನಗೆ ಬರ್ಲಿಕ್ಕರ ಯಾನ ಮಾಡ್ಲಿ ಇದು ತಂದಾನ ಒಳಗ. ಏಯ್ಯಪ್ಪೋ ಇದು ಬಿತ್ತು ನೋಡು ಗೋಳ. ಹಣಿದಿಂದ ಯಾನಾಗ್ಯಾನ ನೀನೇ 10 ಸರ್ತಿ ಹೇಳಿದೆಲ್ಲೋ, ಮತ್ತೆ ನನಗೆ ಹೇಳಕ್ ಹಸ್ತಿ. ಪರಮಾತ್ಮನ ಹಣ್ಯಾಗ ಉರಿ ನೇತ್ರದಿಂದ ಕಾಮ ಸುಟ್ಟನತ್ತ ನೀನೇ ಹೇಳಿದಿ, ಮತ್ತು ನಾವು ಮದೆ ಹೇಳಿ ಮತ್ತೆ ನೀವು ಅದೇ ಹೇಳ್ರಿ. ಪರಮಾತ್ಮನ ಹಣೆಗೆ ಉರಿ ನೇತ್ರ ಅದ. ಜಗತ್ತು ಪ್ರಲಯ ಮಾಡೋ ಶಕ್ತಿ ಅವನಲ್ಲದ, ಜಗತ್ತು ಉತ್ಪತ್ತಿ ಮಾಡೋ ಶಕ್ತಿ ಅವನಲ್ಲದ. ಹೌದು, ಅವನ ಹಣೆ ಉರಿ ನೇತ್ರದಿಂದ ಕಾಮ ಸುಟ್ಟನ ಭೂಲೋಕದಾಗ. ಏನದ ನೀನೇ ಹೇಳಿದ ವಿಷಯ. ಹಣಿದಿಂದ ಏನ್ ಕೆಲಸ ಆಗಿಲ್ಲ. ಬರಬರಿಕಿನ ಚೆಂಡ ಇಡೀ ಮಹಾಭಾರತ ನೋಡ್ಯದ. ಹೌದು, ವಿಷಯ ಇಡಕ್ರ ತೆಪ್ಪ್ಯಾರ ಅವರು. ಪಾದ ಮತ್ತೆ ಚೆಂಡದ ಕರೆ ಅವ್ರು ಹಣಿ ಅಂದಾರ. ಅವರು ಥೋಡೆ ಕರೆಂಟ್ದಾಗ ಇದ್ರು ಆಳಾಗ. ನಾವು ಫೋನ್ ಹಿಡ್ದೇವು. ಯಾಕ್ರಿ ಕಾಕ ನಿಮ್ಗೆ ವಿಷಯ ಹೇಳ್ದ ಬ್ಯಾರೇನ, ಅವನ ಹೆಸರು ಹೇಳ್ತೀನಿ ತುಕಾರಾಮ್ ಹೇಳ, ನೀವು ವಿಷಯ ನಡೆಸತ್ ಹೇಳಿ. ಕಾಕನ್ ಕಡೆ ತಪ್ಪಿಲ್ಲ. ಖರೆ ಇದ್ರಿ ಹೂ ಅನ್ನೋದು, ಖರೆ ಸುಳ್ಳದ್ರಿ. ಇಲ್ಲ ನಾ ಹೇಳ್ತೀನಲ್ಲ ನೋಡ್ರಿ, ಖರೆ ಅದು ನಿಮ್ಮದು. ಜಗಳ ಹತ್ತದ, ಜಗಳ ಹತ್ಕೊಂಡು ಕುಂಡಿರ್ತದ. ನಿಮ್ಗೆ ಗೊತ್ತಿಲ್ಲ, ನಾವು ಅದೇ ಮಾಡ್ತೇವೆ ಖಾಯಂ ನಿಮ್ಮಂಥವ್ರದಿಂದ ಕೇಳಿ. ನೀವು ಬರೀ ಹಚ್ಚಿ ಮಕ್ಕೋತ್ರಿ ದೂರ, ಕರೆ ಇಲ್ಲಿ ಬರ್ತದ ಬಂದೂಕ್ ತಗೊಂಡು ಸನಿ. ಇದು ವಿಷಯ ತೆಗೆದವ ಡೋಣಸ್ ದುರು ಪೂಜಾರಿ. ಡೋಣಸ್ದಾಗ ಭಾಳ ಸಲಿ ಆಗ್ಯಾದ ತುಕಾರಾಮ್, ಗೊತ್ತದ ವಿಷಯ. ಹೌದು ಹೌದು, ಯಾಕತ್ತ ತುಕಾರಾಮ ಅವನಿಗೆ ಹೋಗಿ ಕೇಳ್ರಿ. ಅವನಿಗೆ ನಾ ಎಲ್ಲ ಹೇಳ್ತೀನು. ಗೊರ್ಲಿ ಗುಂತಾಗಿ ಯಾವದ ಹಾವದ ನಮ್ಮ ಮಗ ಹಾದಿರಿ ಹೊಂಟದ ಹೇಳ್ತೀನಿ, ಬರೀ ಹುಡುಕ್ಯಾಡಿ. ಹೌದು ಹೌದು, ಯಾಕಲ್ಲ ಅದು ತೆಗೆದಾನ. ಚಂಡದ ಬರಬರಿಕಿನ ಚೆಂಡ ಇಡೀ ಮಹಾಭಾರತ ಯುದ್ಧ ಇತ್ತು. ಯುದ್ಧ ಆದ ಬಳಿಕ ಅರ್ಜುನಂದ ನಾ ಹೊಡೆದ ಎಲ್ಲ ಕೌರವರಿಗೆ, ಭೀಮಂದ ನಾ ಹೊಡೆದ ಎಲ್ಲರೂ ನಾ ಹೊಡೆದಂದ್ರು. ಕೃಷ್ಣಂದ ನಡ್ರಿ ಅಲ್ಲೊಂಜರ ಹೋಗೋನಂದ. ಗುಡ್ಡದ ಮ್ಯಾಗ ಅದಂತರಿ ಚೆಂಡಿತ್ತು ಬರೀ. ಚೆಂಡಿನ ಮುಂದೆ ಹೇಗೆ ಕೇಳಿದ್ರು, ಕುರುಕ್ಷೇತ್ರ ಯುದ್ಧ ಯಾರಾಗ್ಯದೋ? ಯಾರ್ದಾಗ್ಯದ? ಕುರುಕ್ಷೇತ್ರ ಯುದ್ಧದ ಒಳಗೆ ಕೃಷ್ಣ ಒಬ್ಬನೇ ಇದ್ದಂದವ. ಒಬ್ಬನೇ ಇದ್ದ. ಕೃಷ್ಣನೇ ಹೊಡೆದಾನ, ಕೃಷ್ಣನೇ ಹೊಡೆಸ್ಕೊಂಡಾನ, ಅವನೇ ಸತ್ತಾನ, ಅವನೇ ಹುಟ್ಟ್ಯಾನ ಅಂತ ಹೇಳ್ದ. ಎಲ್ಲರದು ಅಹಂಕಾರ ಹೋಯ್ತ ಅಲ್ಲಿ. ಆಗಿಲ್ಲ ಚೆಂಡಿನಿಂದ.
ವ್ಯಾಸ ಋಷಿ ಬಂದ ಕಿಸಿಂದ ಧೃತರಾಷ್ಟ್ರಗ ಕುಡು ಧೃತರಾಷ್ಟ್ರಗ ನಿನ್ನ ಕೈಲೇ ಆಗಂತ ನಿನ್ನ ಮಕ್ಕಳು ಮರಿ ಸಾಯಂತ ಅಧೋಗತಿ ನೀನೇ ನೋಡತ್ ಹೇಳಿ ಕಿಸಿಂದ ತಲೆ ಮ್ಯಾಗ ವರದ ಹಸ್ತಿ ಇಡ್ತೀನಿ ನಿನಗೆ ದಿವ್ಯ ದೃಷ್ಟಿ ಕೊಡ್ತೀನಿ ಅಂದ್ರೆ ಹಣಿ ಒಳಗ ಧೃತರಾಷ್ಟ್ರ ನನ್ನ ಕೈಲಿ ಆಗೋದಿಲ್ಲ ಅಂದ ಸಂಜಯ್ ಕೊಡು ಅಂದ. ಸಂಜಯ ಧೃತರಾಷ್ಟ್ರನ ಹಂತಿಲಿ ಕುತ್ತು ಕಿಸಿದ ಮಹಾಭಾರತ ನೋಡೋಣ ಹಣಿ ಒಳಗಿಂದ ಆಗ್ಯದ. ಸತ್ಯಪ್ಪ ಮಸ್ತಾರ ವಿಷಯ ತುಸು ಬರ್ತಾ ಒಂದು ವಲ್ ಅಂದಿದನ. ನಮ್ಮ ಅಪ್ಪ ಮದ್ಕೊಂಡ ಮುತ್ಯ ನನಗೆ ರಾಮಾಯಣ ಮಹಾಭಾರತ ಉಡಿಸ್ಯಾನ ಅವದೇ ತಿನ್ಸ್ಯಾನ. ಹೌದು ನೀವು ಎಷ್ಟು ಮಂದಿ ಶಾಟ್ ಹೊಡೆದ್ರು ಈ ಕಡೆ ಬರ್ಬೇಕು. ಸಣ್ಣ ಮದ್ಕೊಂಡ ಮುತ್ಯನ ದಯಾದತ್ತ ಮೊದಲು ಹೇಳಿದ. ನಾ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಹೇಳಿಲ್ಲ. ಒಂದು ಹೇಳಿದಿ ಎರಡು ಒಂದು ಬರಲ್ಲ ಅಂದಿದಿ. ನಾ ಉತ್ತರ ಹೇಳಿದ ಬಿಡಿಸಿ. ಇನ್ನೊಂದು ಮಾತು ತಗೊಳ್ಳ ಅಂದಿರಿ ಸತ್ಯಪ್ಪ ಮಾಸ್ತರ. ಏನಂದಿರ? 33 ಕೋಟಿ ದೇವತ್ರಿಗೆ ರಾವಣ ಬಂದಿಖಾನ್ಯಾಗ ಇಟ್ಟಾನ. ಇನ್ನು ಭಾಳ ಅವ್ರಿಗೆ ಪ್ರಶ್ನೆ ಕೇಳೋದು ಬೇಡ. ನಾಮ ರೂಪರೇ ಗೊತ್ತದ. ರೂಪಕ್ಕೆ ನೋಡಿ ಎಷ್ಟೋ ಮಂದಿ ಹಾಳಾಗ್ಯಾರ ಅಂತ ಹೇಳಿದನ. ಹೌದು ಹೌದು ರೂಪಕ್ಕೆ ನೋಡಿ ಎಷ್ಟೋ ಮಂದಿ ಹಾಳಾಗ್ಯಾರ. ಇನ್ನೊಂದು ಕೇಳ್ಯಾರ ಸುರುವಿ ಒಂದು. ರಾಮ ಹುಟ್ಟಿಲ್ಲ, ದಶರಥ ಹುಟ್ಟಿಲ್ಲ, ಹೌದು ರತ್ನಾಕರ್ ಇದ್ದ ವಾಲ್ಯ ಇಲ್ಲ. ವಾಲ್ಯನ 3 ಜನ್ಮದ ಇತಿಹಾಸ ಹೇಳ್ತೀನ. ಹಿಂದಿನ ಮಗಲಿನ ನೀ ರತ್ನಾಕರದಾಗ ಬಂದು ಸಿಕ್ಕಿದಿ. ವಾಲ್ಯ ಒಂದು ವಾಲ್ಮೀಕಿ ಹೆಸರು ಯಾಕೆ ಬಿದ್ದದ ಇದು ಇಟ್ಟೆ ಬಿಡಿಸ್ರಿ. ರಾಜಸ್ಥಾನದ ಒಳಗ ತಪಶ್ಚರ್ಯ ಕೂತಿದ ವಾಲುಕಮಯ ಪ್ರದೇಶದ. ಹೌದು ಉಸುಕ ವಾಲು ಅಂದ್ರ ಉಸುಕಿನ ಕಣಗಳೆಲ್ಲ ಗುಡ್ಡ ಏರಿಯಾವ. ಉಸುಕಿನ ಒಳಗ ಕಣದ ಒಳಗಿಂದ ಹುಟ್ಟ್ಯಾನ ಅಂತ ಹೇಳಿದಕ್ಕೆ ವಾಲ್ಮೀಕಿ ಅಂತ ಹೆಸರು ಬಿದ್ದದ. ವಾಲ್ಮೀಕಿ ಬಿದ್ದದ. ಅವನ ಮೊದಲಿನ ಜನ್ಮದಾಗ ರತ್ನಾಕರ್ ಇದ್ದಕ್ಕರ ಮುಂದೆ ಏನಾಯ್ತು? ರತ್ನಾಕರ ಜನ್ಮ ಹೋಗಿಸಿಂದ ಬ್ಯಾರೆ ಜನ್ಮ ಹುಟ್ಟಿ ಬಂದಕ್ಕರ ಚರ್ಷಿಣಿ ಮತ್ತ ಅವ್ರಪ್ಪನ ಹೆಸರು ಏನಾರ ಅವ್ರು ಹೊಟ್ಟಿಲೆ ಹುಟ್ಟ್ಯಾನ. ಹುಟ್ಟದ ಬಳಕ ತಾಯಿ ತಂದಿ ತೀರಿ ಹೋಗ್ಯಾರ. ಹೇಳ್ತೀನಿ ಅಡ್ಡೆ ಮಿಂಟ ಕತ್ತಿ ಜರ ಚಲೋ ಅದ ಏನು ಬೇಡತ್ತೀರಿ ಹೇಳ್ರಿ. ಹೇಳಂದ್ರೆ ಹೊತ್ತೊಂಡ್ತಾನೆ ಹೇಳ್ತೀನಿ. ಆ ಸಮಯದಾಗ ಸಣ್ಣ ಕೂಸಿದ್ದ ರತ್ನಾಕರ. ಸಣ್ಣ ಕೂಸು ಇರೋ ಸಮಯದಾಗ ತಾಯಿ ತಂದಿ ಸತ್ತು ಹೋಗ್ಯಾರ. ಅರಣ್ಯದೊಳಗೆ ಹೋಗಿ ಬ್ಯಾಟಿಗಾರನ ಕೈಯಾಗ ಸಿಕ್ಕಾನ. ಬ್ಯಾಟಿಗಾರನ ಕೈಯಾಗ ಸಿಕ್ಕ ಬ್ಯಾಡ್ರ ಒಂದು ಹಂದಿನೇ ಇರೋದಲ್ರಿ. ಮಲ ಹೊಡಿ ಚಿಗುರಿ ಹೊಡಿ ಮಾಡ್ಕೋತ ಕಳ್ತನ ಮಾಡ್ಲಕತ್ಯಾನ. ಕಳ್ತನ ಮಾಡಕ್ರ ದೇವಲ ಮುನಿ ಬಂದಾರ. ದೇವಲ್ ಮುನಿ ಬಿಸಿಲು ಕಾರಾಗ ಹೋಗೋ ಸಮಯದಾಗ ಮೈ ಮ್ಯಾಗ ಇರ್ತಕ್ಕಂಥ ಅಪೂರ್ಣ ಕಸ್ಕೊಂಡು ಕಾಲಾನ ಚಪ್ಪಲ್ ಕಸ್ಕೊಂಡತ್ತ. ಕಸ್ಕೊಳ್ಳೋಣ ದೇವಲ್ ಮುನಿ ಬಿಸಿಲು ಕಾರಾಗ ಹೊಂಟಾರ ಹಂಗೆ. ಹೌದು ಆಳ್ಯಾಗ ಹೊಳ್ಳಿ ಅವನಿಗೆ ಯಾನ್ ಬುದ್ಧಿ ಬಂದದ ಯಾರಿಗೋನ ಸಾಧುಗೆ 2 ಚಪ್ಪಲರ ಕೊಡ್ಬೇಕಂತ ಹೇಳಿ ಚಪ್ಪಲ್ ಹೊಳ್ಳಿ ಕೊಟ್ಟಾನ. ಆ ಎಳ್ಯಾಗ ದೇವಲ್ ಮುನಿ ಹೇಳ್ದತ್ತ, ನಿನಗೆ ಎಳ್ಯಾಗ ಚಪ್ಪಲ್ ಕೊಡಂತ ಭಾವ ಬಂದದ ಮಗನ. ಮುಂದೊಂದಿನ ದೊಡ್ಡ ಮಹಾತ್ಮ ಗಂಟು ಬೀಳವದನ. ಅವನ ಕೃಪಾ ಪ್ರಸಾದದಿಂದ ನೀವು ನಿನ್ನ ಜನ್ಮ ಬೇರೆ ಆಗೋದು ಅಂತ ಹೇಳ್ಯಾನ. ಅವನಿಗೆ ಮುಂದೆ ಬ್ಯಾಡ್ರ ಹೋಗಿ ಅವನ ಹೆಂಡತಿ ಬಹಳ ಶಿವಭಕ್ತಿಣಿ ಇದ್ದಳು. ಖರೆ ಅವನಿಗೆ ವೇಷ ವ್ಯವಸಾಯದು ಪಾತ್ರಗಿತ್ತಿ ನಾದ ಬಿತ್ತು. ಪ್ರತಿನಿತ್ಯ ಸರಿ ಕುಡುದು ಪರಸ್ತ್ರೀ ಗಮನ ಮಾಡುವುದು ಮಾಡ್ತಿದ್ದ. ಮೈಯಾಗ ಬ್ಯಾನಿ ಸೇರ್ತು, ಕೈಯಾಗ ತ್ರಾಣ ಉಳಿಲಿಲ್ಲ. ಹೆಂಡತಿ ಸೇವಾ ಮಾಡ್ತಿಳು. ತ್ರಾಣ ಜೀವ ಹೋಗು ಯಾಳೆ ಬತ್ತು. ಆ ಎಳ್ಯಾಗ ಒಬ್ಬ ಸಂತ ಬರೋಣ, ಭಿಕ್ಷಾ ಕೊಡು ತಾಯಿ ತಂದ. ಭಿಕ್ಷಾ ಕೊಡು ತಾಯಿ ಅನ್ನ ಗಂಡ ಕೇಳ್ತಾಳೆ, ಭಿಕ್ಷಾ ನೀಡ್ಲೇನು? ನೀಡತ್ತಿದು ನೆಲಕ್ಕೆ ಬಿದ್ದಿತ್ತು ಬಡ್ಯಾಂದು. ನೀಡತ್ತು. ಆ ಋಷಿ ಏನು ಮಾಡ್ದ? ಕಮ್ಮಂಡಲ ಒಳಗೆ ನೀರು ತೆಗೆದು ನಿನ್ನ ಗಂಡಗೆ ಒಯ್ದು ಕುಡಿಸ್ಬಾಯಿ, ನಿನ್ನ ಗಂಡ ನೆಟ್ಟಗಾತಾನಂದ. ಒಯ್ದು ಕಿಸಿಂದ ಕುಡಿಸೋ ಸಮಯದಾಗ ಅವನು ತ್ರಾಣ ಖಲಾಸಾಗಿತ್ತು. ಹಿಂಗೆ ಬಾಯಾಗ ಕೈ ಹಾಕನ ಕಿರುಬಳ್ಳ ಬಾಯಾಗ ಉಳಿದು ಕಡ್ದು ಹೋಯ್ತು. ಸಾವು ಕಾಲಕ್ಕೆ ಕಿರುಬಳ್ಳದ ಮೌಸು ಬಾಯಾಗ ಉಳಿತೇಳಿ ಮುಂದೆ ವಾಲ್ಯ ಬ್ಯಾಡ ಹುಟ್ಟ್ಯಾನೋ ಹುತ್ಸಾವ. ಸಾವು ಕಾಲಕ್ಕೆ ಎದರ ಮ್ಯಾಗ ಆಶಾ ಇರ್ತದ, ಅದೇ ಜನ್ಮ ಎತ್ತಿ ಬರ್ತದ ಮನುಷ್ಯ. ಹೌದು ಬಾಯಾಗ ಮೌಸು ಉಳ್ದತ್ ಹೇಳಿ ಮುಂದೆ ತುಡುಗ ಮತ್ತ ಇದು ವಾಲ್ಯ ಕೊಳ್ಳಿ ಅವತಾರದಾಗ ಮತ್ತೆ ಬ್ಯಾಟಿಗಾರಾಗಿ ಹುಟ್ಟ್ಯಾನ. ಆ ಎಳ್ಯಾಗ ನಾರದ ಮಹರ್ಷಿ ಭೇಟಿ ಹಾಕಿಸಿದ ರಾಮಾಯಣ ಬರ್ದಾನ. ನೀವು ಕೇಳಿರಿ ಅವನಿಗೆ ರಾಮ್ ಯಾರು ಹೇಳ್ಯಾರ? ಯಾವಾಗ ಪರಮಾತ್ಮನ ಮ್ಯಾಗ ಪ್ರಸಂಗ ಬಂದಾಕರ ಪರಮಾತ್ಮ ತಪಸ್ಸು ಮಾಡ್ತಿದ್ದ. 33 ಕೋಟಿ ದೇವತ್ರ ಕೇಳಿದ್ರು ಎಲ್ಲಾರು ಏನತ್ತ? ನಾರದು ಅದ್ರೊಳಗಿದ್ದ. ಅಲ್ಲಪ್ಪ ನೀ ಯಾರು ಧ್ಯಾನ ಮಾಡ್ತಿ? ಎಲ್ಲರಿಗಿಂತ ಶ್ರೇಷ್ಠ ಇದ್ದಿ. ಜಗತ್ತದೊಳಗ ರಾಮನಾಮ ಹುಟ್ಟಿ ಬರುದದ ಭೂಲೋಕದೊಳಗ. ಇದು ಜಗ ಉದ್ಧಾರ ಅದರಿಂದ ಆಗೋದದ. ಆ ರಾಮನಾಮದ ಜಪ ನಾ ಮಾಡ್ತೀನು. ಆ ರಾಮನಾಮದ ಜಪ ಶಂಭು ಮಹಾದೇವ ಮಾಡ್ಯಾನ. ಮುಂದೆ ನಾರದಾಗ ಹೇಳಿಕಿಸಿಂದ ಇವನಿಗೆ ಕೊಟ್ಟಾನ ವೈದ್ಯ. ಯಾರಿಗೆ? ಬ್ರಹ್ಮದೇವ್ರಿಗೆ ಕೊಟ್ಟಾನ. ಬ್ರಹ್ಮದೇವರ
ಕೊಟ್ಟ ಶಂಕರ ಪರಮಾತ್ಮ ಕೊಟ್ಟಂತ ಒಂದು ಶ್ಲೋಕದ ರಾಮಾಯಣ 100 ಶ್ಲೋಕದಾಗ ಬರ್ದಾನ. ಅದು ಒಯ್ದ ನಾರದ 1000 ಕೋಟಿ ಶ್ಲೋಕದಾಗ ಬರ್ದಾನ. ಆ 1000 ಶ್ಲೋಕದ ರಾಮಾಯಣ ಮುಂದೆ ವಾಲ್ಮೀಕಿ ಋಷಿ ಶತಕೋಟದಾಗ ಬರ್ದಾನ. ರಾಮ ಅವತಾರ ಅವಾಗ ಹುಟ್ಟ್ಯಾದ. ಸತ್ಯಪ್ಪ ಮಾಸ್ತರ, ನಿನಗೆ ಹಿಂದಿನ ಮುಂದಿನ ಖೋನಿಲ್ಲ, ಗಾಡಿ ನರ್ಬರಕ್ಕೆ ಬಿಡ್ಲಾಕತ್ತಿದಿ. ಹೌದು ಹೌದು ನಡಬಾರಕ್ಕೆ. ಇದು ಭೀಮಾ ಹೊಳಿ ದಡಿ ಅದಿದ್ದು ತಿರ್ಪೀಸ್ ಮೋಟರ್ ಹತ್ತಾವ. ಈ ಹೊಳಿ ಮೋಟರ್ಗಳು ದಾಯಸ್ಪರ್ ಹುಕ್ ಹಚ್ಚದೆ ಅಂದ್ರೆ ನಿನ್ನ ಮೋಟರ್ ರಾತ್ರಿಯಾಗ 3 ಸುಡ್ತೀನಿ ಬಿಡುದಿಲ್ಲ. ಮತ್ತೆ ಸಂದಿಗೆ ಒಂದು ಸುಡುದೆ. ನೀ ಯಾರದು ಕೇಳ್ತಿ ನೋಡಿ, ಯಾನ್ ಕೇಳ್ತಿ ಕೇಳ ಪವರ್ ಇದ್ರ. ಪವರ್ ನಿನಗೆ ಒಂದೇ ಕೇಳ್ತೀನೋ. ಏನ್ ಕೇಳ್ತೀರಿ ನೀವು? ಒಂದೇ ನೀ ಮಾತಾಡಿದ್ರ ಒಳಗಿಂದೆ ನನಗೆ ಕೇಳಿದಿ, ನಾ ಮಾತಾಡಿದ್ರ ಕೇಳಿದ್ರಿ, ನೀ ಮಾತಾಡಿದ್ರ ಅಂತ ಕೇಳ್ತೀನಿ. ಸದ್ಯಪ್ಪಣ ನಿನಗೆ ಕೂಡ ಜಗಳಿಲ್ಲ, ಖರೆ ಕೇಳ್ತ ನಿನಗೊಮ್ಮ. ಕೇಳಿನೇ ಬಿಡ್ರಿ. 33 ಕೋಟಿ ದೇವತ್ರಿಗೆ ರಾವಣ ಬಂದಿ ಖಾನ್ಯಾಗ ಹಾಕ್ಯಾನತ್ತ ಹೇಳ್ಯಾರ ಸತ್ಯಪ್ಪಣ್ಣ. ಯಾಕ್ರಿ ಹೇಳ್ಯಾರ. ಎಷ್ಟ ದಿವಸ ಹಾಕ್ಯಾನತ್ತದ್ರ ಹಿಶೋಬ್ ಹೇಳಿದ್ರಂದ್ರ ಅವನಿಗೆ ಇಲ್ಲಿ ದಂಡ ನಮಸ್ಕಾರ ಹಾಕಿ ತೊಲಿ ಬಂಗಾರ ಹಾಕ್ತೀನಿ. ಮತ್ತ ಇಲ್ಲಿ ತಕ್ಕೆ ಹಾಕ್ತೀರಿ ಅವ್ರ ಊರ್ ತಕ್ಕ? ಇಲ್ಲೇ ಹಾಕ್ತ ಅಂತ ನಡಿಬೇಕಲ್ಲ. ಇಟ್ಟೆ 33 ಕೋಟಿ ದೇವತ್ರಿಗೆ ರಾವಣ ಬಂದಿ ಖಾನ್ಯಾಗ ಎಷ್ಟ ದಿವಸ ಇಟ್ಟಾನತ್ತ ಹಳ್ಳೂರು ಸತ್ಯಪ್ಪಣ್ಣ ಹೇಳ್ದಂದ್ರ ಅವನಿಗೆ ಒಂದು ತೊಲಿ ಬಂಗಾರ ಹಾಕ್ತಾನ. ಅವ ಸಾವುಸ್ತಾನ ಹೇಳಿ. ಮತ್ತ ಹೌದು ಮುಂದ ಈಗ ಬೇಡ, ಈಗ ಹೇಳುದು ನಾವ. ಎಂದತ್ತಿರಿದು ಅವನ್ದೆಲ್ಲ ಮುಗಿಯತ್ತಾನ ಹೇಳಿ. ನಾವೇನ್ ಖಾಸ್ ಅಣ್ತಾಮ್ರತ್ಲಿದ್ದೇವ್. ನನಗೆ ಫೋನ್ ಹಚ್ತಾನ, ನಂಬರ್ ಅದಾವ. ಹೌದು ಹೌದು ನಂಬರ್ ಅದಾವ. ಈಗ ಹೇಳಿದ್ರು ಒಂದು ತೊಲಿ ಬಂಗಾರ ಹಾಕ್ತೀನಿ. ಮತ್ತ ಮುಂಜಾನೆ ಹೋಗುದಿಲ್ಲ ಪ್ರಭು, ನಿಂಗ ನಾಣಿ ಮಾಡಿ ಹೇಳ್ತೀನಿ, ಬಂಗಾರ ಹಾಕ್ಲಾರ್ದು ಹೋಗುದಿಲ್ಲ. ಹೌದು ಒಳ್ಳೆ ಮಾತಾಡುದಿಲ್ಲ, ಒಳ್ಳೆ ಇಲ್ಲ. ಈಗ ಫಳ ಹೇಳಿದ್ರೆ ಯಾರಿಗೆ ಬಿ ಫೋನ್ ಹಚ್ಚಿ ಫುಲ್ ಸಬ್ಸಿಡಿ ಸಬ್ಸಿಡಿ ಕೇಳಿ ಹೇಳಿ. ಫೋನ್ ಒಂದು ಕೊಡ್ತೀರೇನು? ತೆಗೆದು ನೋಡಿ ಫೋನ ಸಿಗುದಿಲ್ಲ. ಬಾಳ ಮಂದಿಗೆ ಉಳ್ಳಾಡಿಸಿದ್ ಬಿಡುನ. ಆ ಕಿರಣದಿಂದ ಅದು ಯಾವಾಕಿ ಹೆಣ್ಮಗಳು ಗಿಡಕ್ಕೆ ಟಕ್ಕಿ ಹಾಯ್ತು ಇದೊಂದು ಬಿಸ್ತು. ನಾ ಹೋಳಿ ಹುಣಿವಿದ್ರೆ ಹೇಳವನೇ ಇದ್ದು ಬಿಡ್ರಿ. ನಾವು ಬರೇ ಇಟ್ಕೊಂಡೇ ಕೂತೇವಂದ್ರೆ ಜನ ಹುಚ್ಚದೇನು. ಒಬ್ರಿಗೊಬ್ರು ಕೇಳೋದು, ಮಂದಿ ತಂಬಾಕ್ ತಿನ್ಕೋತ ಇವ್ನವನ್ ಹುಚ್ಚಿ ಅವತ್ತು ಅನ್ನೋದು. ಹಂಗ ಬೇಡ, ನಾವ್ ಹೇಳುದು ತಿಳಿಬೇಕಾಗ್ಯದ. ನೀವು ನಾ ಮಾತಾಡೋದ್ರೊಳಗಿನ ಪ್ರಶ್ನೆ ಹಿಡಿದು ಕೇಳಿರಿ ಸತ್ಯಪ್ಪಣ್ಣ. ಅದಕ್ಕಂದ್ರೆ ನಿಮಗೊಂದು ಪಾಯಿಂಟ್ ಮ್ಯಾಗ ಇಟ್ಟೆ ಮಂಗಳಾರತಿ ಮಾಡುತ್ತದ ನೋಡು, ಎಲ್ಲಿ ಹೋಗ್ತದ. ಜಗತ್ತದ ಒಳಗ ನಾಮ ಶ್ರೇಷ್ಠ ಅದ. ಯಾಕ ಪ್ರಪಂಚ ಬಹಳ ಸುಮಾರದ್ರಿ. ದೇವರ ನಿಂದೆ ಮಾಡುವುದಿಲ್ಲ ಸತ್ಯಪ್ಪಣ್ಣ. ನೀವು ತಿಳಿವಾದ ಕಲಾವಿದರಿದ್ರಿ, ನಾವು ಎಷ್ಟು ಸಣ್ಣವ್ರಿಗೆ ಕಲಾವಿದರಿದ್ದೆವು. ಕಾಯ್ದಂದ್ರೆ ದೇವ್ರನ್ನೇ ಕಾಯ್ತಾನ, ಹೌದು. ಕೊಂದಂದ್ರೆ ದೇವ್ರನ್ನೇ ಕೊಲ್ತಾನ. ಅವನ ಕೈಯಾಗ ಅದೆಲ್ಲ, ನಮ್ಮ ನಿಮ್ಮ ಕೈಯಾಗ ಏನಿಲ್ಲ. ಯಾಕ ಇದು ಎಲ್ಲಾ ಜಗತ್ ಡೂಪ್ಲಿಕೇಟ್ ಅದ. ಹೌದು. ನೀವು ಹೇಳ್ತೀರಿ ನೋಡು, ನಾಮ ಮತ್ತು ರೂಪ. ನಾಮ ಸಗುಣ ಸ್ವರೂಪದ, ಹೌದು. ರೂಪ ನಾಮ ನಿರ್ಗುಣ ಸ್ವರೂಪದ, ಮತ್ತು ಇದು ರೂಪ ಸಗುಣ ಸ್ವರೂಪದ. ಸತ್ಯಪ್ಪ ಮಾಸ್ತರ್ ಎಷ್ಟು ಮೆಮರಿ ಓಡ್ಯದ ನೋಡೋನು. ಸಗುಣ ನಿರ್ಗುಣ ಒಂದೇ ಜತ್ನಾಗ ತೋರಿಸ್ಕೊಡ್ತೀನಿ. ನಿನಗೆ ಪವರ್ ಇದ್ರೆ ನೀರು ಹೇಳಿ ಮಂಗಳಾರತಿ ಮಾಡು, ನಾ ಹೇಳಿ ಮಂಗಳಾರತಿ ಮಾಡ್ತಾ. ಒಂದ್ರದಾಗೆ ಆಗ್ಬೇಕು. ಅಡ್ಡು ತಲೆ ನಡೀತದ. ಕೂಡಿಸಿ ಸಗುಣ ಇರಬೇಕು, ನಿರ್ಗುಣ ಇರಬೇಕು, ಅದ್ರೊಳಗೆ ನಿರ್ವಿಕಾರ ಇರಬೇಕು. ಅದು ವಿಕಾರ ಒಂದು ಇರಬೇಡದು. ನೋಡೋಣ ಎಷ್ಟು ತಲೆ ನಡೀತದ. ಮಂಗಳಾರತಿ ಆಗೋಸ್ತಾನ ನೋಡು ನೀನ. ಮಷೀನ್ ಭಾಳ ಕಾಯ್ದದ ನೋಡೋಣತ್ರಿ. ಕೈಲಿ ಇದೇ ಸ್ಪೀಡ್ ಮ್ಯಾಗ ಬಿಟ್ಟೆ ಅಂದ್ರೆ ಎಲ್ಲ ಗಾಡಿಗಳು ಒಗ್ಗೆಲ್ಲ ಅದೇವು. ಭಾಳ ಹೇಳೋನ್ ಬೇಡ. ಯಾಕ ಇನ್ನು ಅವ್ರ ಬಾಯಿಲೆ ಕೇಳಬೇಕಾಗ್ಯದ. ಹೇಳ್ಯಾರ ಕಮ್ ಕೂತವ್ರು ಪದ ಥಾಡೆ ಅನ್ರಿ, ಬಾರಿಸೋದು ಕಮ್ಮಿ ಮಾಡ್ರಿ. ಹೌದು. ನನ್ನ ಮಾತಿಗೆ ಉತ್ತರ ಹೇಳ್ರಿ. ಆದ್ರ ನಂದು ತಪ್ಪಿತಂದ್ರು ತಿಳಿಮಲ್ಲು ಮಾಡಿ ಹೇಳ್ರಿ. ಹೌದು. ನಂದೇನು ಜಗಳಿಲ್ಲ. ನೀನು ಮಾಸ್ತರ್ ಇಟ್ಟು ಹಕ್ಕಿಕತ್ ಹೇಳಿದಿ, ಎಲ್ಲಾ ಸುಳ್ಳು ಹೇಳಿದೆ ಅಂತ ಹೇಳ. ನಂದು ವಾದಿಲ್ಲ. ಹೌದು ಹೌದು ಹೇಳ್ಬೇಕು ಒಬ್ರಿಗೊಬ್ರು. ಯಾಕಂದ್ರೆ ಜ್ಞಾನಿಕೋ ಜ್ಞಾನಿ ಮಿಲೆತೋ ಮಿಲ್ತೆದೋ ಬಾತ ಅಂದ ಮದ್ಗೋಡ್ ಮುತ್ಯ. ಜ್ಞಾನಿಗಳು ಸಿಕ್ಕಾರ ತಗ್ಯಾನಲ್ಲ ಹೊರಗೆ. ಹೌದು 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 ಇರ್ಲಿ. ಬಹಳಷ್ಟು ಮಾತಾಡೋದಾಗ್ಯದ, ಒಜ್ಜಾಗ್ಯದ ವಿಷಯ. ಇನ್ನೊಂದು ಹೇಳಿರಿ, ನಮ್ಮ ವಿಷಯದಂದು ಹೇಳಿರಿ. ನಾನ್ ನಿಮ್ಮ ವಿಷಯಕ್ಕೆ ಅಲ್ಲಗಳಿದ. ರೂಪ ಸುಮಾರದ, ರೂಪಕ್ಕೆ ಬೆನ್ನತ್ತಿ ಎಷ್ಟೋ ಮಂದಿ ಹಾಳಾಗ್ಯಾರ ಅಂತ ಹೇಳಿದ. 3 ಮಂದಿ ಹೇಳಿದ, ಇನ್ನೂ ಒಂದು 10 ಮಂದಿ ಹೇಳ್ತಾದ್ರೆ ಖರೆ ಬ್ಯಾಡ, ಯಾಳಿ ಭಾಳ ಆಗ್ಯಾದ. ಈಗ ನೀವೊಂದು 3 ಮಂದಿ ನಾಮ ನುಣದ ಕಿಸಿಂದ ಹಾಳಾಗ್ಯಾವತ್ತು ಹೇಳ್ಬೇಕು. ನಿನ್ ಪಾಳ್ಯಾಗ ಈಗ ಹೆಸರು ಹೇಳ್ಬೇಕು ಅವರು. ಅಗ್ರಿ. ಒಂದು 3 ಮಂದಿ ತಪಸ್ಸೆ ಮಾಡಕ ಓಂ ನಮ ಶಿವಾಯ ಓಂ ನಮ ಶಿವ ಅಂದ್ ಸತ್ತಾವತ್ ಹೇಳ. ಆದ್ರ ಹಿಂಗಾರ ಹೇಳಿಬಿಡಿ. ಹೇಳು. ರೂಪದ ರೊಟೇಷನ್ ಬ್ಯಾರದ ಖರೆ ನಿಮ್ಗೆ ತಿಳಿಯಲಾಗ್ಯದ. ನಾ ಏನ್ ಮಾಡ್ಲಿ, ನಾವ್ ಏನ್ ಮಾಡೋದು. ನೀವು ಹೇಳ್ತಾರ ಹುಟ್ಟದ ಕೂಸ 13 ದಿವಸ ಆಗೋಸ್ತಾನ, ಅದಕ್ಕೆ ಕೂಸತ್ತು ಒಂದು ನಾಮ ಅದೇ ಹೆಸರು ಹಿಡಿಸ್ತಾನ. ಹಿಂಗ ವಡಾಪುರದಾಗ ಸೌಕರ್ನ ಹೊಟ್ಟಿಲ್ಲ ಗಂಡಸ್ ಮಗ ಹುಟ್ಟದ, ಇದು ನಾಮೇ. ನಾಮೇ. ಅವನು ಮಡಿದಿ ಗರ್ಭಿಣಿ ಇದ್ದಳಂದ್ರ ತಾಯಿ ತಾಯಿ ಬಸರಾದಳ, ಅದೊಂದು ನಾಮೇ ಅದ. ಹೌದು ಹೌದು. ಎಲ್ಲಿ ತಂದಿದ್ದು ರೂಪ?
ಜಗತ್ತದೊಳಗ ರೂಪ ಮೊದಲಿಲ್ಲ. ಇವು ಎಷ್ಟು ಪಲ್ಲಕ್ಕಿ ಕೂತಾವ ನೋಡು, ಎಲ್ಲರ ಮಜ್ಜಿ ಮ್ಯಾಗ ಹೆಸರಾವ ನೋಡು. ಮೊಳಗಾಲ ಸಿದ್ಧ ಹೋಗಿ ಸಿದ್ಧತೆ ಎಲ್ಲರಿಗೆ ನಾಮ ಒಂದು ಪಾಲಿಗೆ ಖೂನ್ ಸಿಗ್ತಾವ. ಅವು ಬೋರ್ಡ್ ತೆಗಿಲಿ ಗದ್ಲ ಲೈಟ್ ಆರಿಸಿಲಿ ನೋಡ್ರಿ ಖೂನ್ ಹಿಡಿತದ ಮಂದಿ. ಯಾರು ಗೂನ್ ಹಿಡಿಯಂಗಿಲ್ಲ. ನಾಮದೊಳಗ ಶಕ್ತಿ ಅದ. ಹೌದು. ಸಮುದ್ರ ಮ್ಯಾಗ ಸೇತು ಕಟ್ಟುತ್ತಿದ್ರು ವಾನರ ಸೈನ್ಯರು ಎಲ್ಲರೂ ಕೂಡಿ. ಕಲ್ಲು ತಂದು ಒಗಿತಿದ್ರು, ಕಲ್ಲಿನ ಮ್ಯಾಗ ರಾಮನ್ ಅಂತದ ನಾಮ ಬರ್ದಾರ. ಹೌದು ಹೌದು. ಕಲ್ಲು ಒಗದ್ರು, ಕಲ್ಲು ತೇಲಕತ್ತು ರಾಮಂದ. ಎಲ್ಲ ಕಲ್ಲು ತೇಲಕತ್ತು, ಎಷ್ಟು ಪವರ್ ಅದು ನನ್ನ ಒಳಗಂದ. ಎಷ್ಟು ಪವರ್ ಅದ. ತಾವೊಂದು ಕಲ್ಲು ತಂದು ಒಗದ ಕಲ್ಲೆ ಮುಣಿಗಿ ಹೋಯ್ತಾರ ಡಬಕ್ಕತ್ತ ಒಳಗ. ಯಾರು ನೋಡ್ಯಾರ ಅನ್ನೋದು ಆ ಕಡೆ ನೋಡದ. ಹಿಂದಿನ ಮಗಲ್ ಹನುಮಂತ ನಿಂತಿದ್ದ ಹಿಂದ. ಯಾವಾಗ ಬಂದಿ ಹೋ ಹನುಮಂತ? ನೀ ಕಲ್ಲು ಒಯ್ಯಕ್ರೆ ಬಂದವ. ನೀ ಕಲ್ಲು ಹೋಗ್ಯಾಕರೆ ಯಾನ್ ನೋಡ್ದಿ? ನೀ ಕಲ್ಲು ಒಗ್ದು ಮುಣಗುದು ನೋಡದ. ಯಾರಿಗೆ ಹೇಳಬೇಡಂದ. ಹಿಂಗ್ಯಾಕಾಯ್ತು ಅತ್ತ ಹನುಮಂತಗ ರಾಮ ಕೇಳದಾಕ್ರೆ ಹೇಳ್ದವ ಏನಂತ? ರಾಮ, ನಿನ್ನ ಒಳಗ ಶಕ್ತಿ ಇಲ್ಲ, ನಿನ್ನ ನಾಮದೊಳಗ ಶಕ್ತಿ ಅದ. ಹೌದು ಹೌದು. ಹಂಗ ರಾಮನ ಒಳಗೆ ಶಕ್ತಿ ಇಲ್ಲ, ರಾಮನ ನಾಮದ ಒಳಗೆ ಶಕ್ತಿ ಅದ. ಸಂತ ಕಬೀರದಾಸನ ಹೆಂಡತಿ ಕಮಾಲಿ 5 ವರ್ಷದ ಮಗ ಬಿಬಿಪಾ ಕೂಸಿಗೆ ತೊಗೊಂಡು ಮನ್ಯಾಗಿದ್ದಳು. 2 ಮಿನಿಟ್ ಹೇಳ್ತ ಪುಣ್ಯಾತ್ಮರೇ. ಕಮಲದಾಸ 2 ಮಿನಿಟ್ ಹೇಳ್ತಾವ್ರು, ಹೋಗ್ಯಾರ ಬರುಸ್ತಾರ. ಆ ಎಳೆಗ 3 ದಿವಸ ಭಜನೆ ಒಳಗ ಕೀರ್ತನ ಒಳಗಿದ್ದ. 3 ದಿನ ಕೂಸಿಗೆ ಉರಿ ಬಂದಾವ. ಉರಿ ಬಂದು ಉರಿನೇ ಇಳ್ಯಾಲದು ಅತ್ತ. ಇಳ್ಯಾಲಾಗ ನಾ ಎಲ್ಲ ಡಾಕ್ಟರ್ಗಳಿಗೆ ತೋರ್ಸ್ಯಾನ, ಉರಿ ಒಟ್ಟ ಇಳ್ಯಾಲಾಗ್ಯಾವ. ಇಳಿಲಾರ ಸಮಯದಾಗ ನನ್ನ ಗಂಡ ರಾಮ್ ರಾಮ್ ಅತ್ತಾನ. ರಾಮಲ್ಲಕ್ ಹಚ್ಬೇಕಂತ ಹೇಳ್ದಳತ್ತ ಕೂಸಿಗೆ. ರಾಮತ್ ಕೂಸಂದ್ರ ಇರ್ತಕ್ಕಂಥ ಝರ್ರತ್ತ ಮೈಯಾನ ಉರಿ ಇಳಿದು ಹೋಗ್ಯಾವ. ಹೌದು ಹೌದು. ಕಬೀರದಾಸ ಬರನ ಮನ್ಯಾಗ ಹೆಣತ್ ಹೇಳ್ತಾಳ, ಏನ್ರಿ ರಾಮನ ನಾಮದೊಳಗೆ ಎಂಥ ಶಕ್ತಿ ಅದ. 4 ದಿನ ಉರಿ ಬಂದುದು, ಉರಿ ಒಂದೇ ಸೆಕೆಂಡ್ದಾಗ ಇಳ್ದಾವ. ಹಂಗೆ ಮಾತಾಡ್ದ ನೋಡ್ರಿ. ಚಂಡಾಳ್ನಿ, ನಿನ್ನ ಸತ್ ಹೋಗೋ ಮಗನ ಕಾಲಾಗ ನನ್ನ ಗುರುವಿನ ನಾಮ ಹಾಳು ಮಾಡಿದ ತಿಳಿದತ್ತವ. ಅವ ಎಂತ ಇರ್ಬೇಕು ಪುಣ್ಯಾತ್ಮ. ಹೌದು ಹೌದು. ನಾಮದೊಳಗೆ ಶಕ್ತಿ ಅದ ಮಾಸ್ತರ. ಒಂದು ಚಾಕೂರ್ ಹಿಡಿದು ಬರ್ಲಿ, ಯಾಕಡೆ ಬರ್ತಿ ಬಾ. ಹೌಗ. ಬರ್ಲಿ ಒಂದು ಚಾಕೂರ್ ಹಿಡಿದು. ಹೌದು. ಒಂದ್ ಜರ ಹಾಡಿಕೆ ಮಾಡ್ದಂಗ ಮೈ ಹಗರ್ ಆಗ್ಬೇಕಂದೇ ಬಂದಿದ್ದ ನಾನು ಇಲ್ಲಿ. ಹೌದು ಹೌದು. ನಂದರಿ ಅಲ್ಲಿ ನಿಮ್ಮದರಿ ಅಲ್ಲಿ. ಇರ್ಲಿ, ಬಾಳ ಮಾತಾಡೋದಿಲ್ಲ. ಒಂದು ಖ್ಯಾಲಿ ಹಾಡಿ ಸರಜೋಡಿ ಕಲಾವಿದರಿಗೆ ಪಾಳಿ ಹೋಗ್ಲಿ.